ಯುಗ ಯುಗಾದಿ ಕಳೆದರೂ ಮರಳಿ ಬಂದಿದೆ ಯುಗಾದಿ. ಮನೆ ಮನದಲ್ಲಿ ಹೊಸ ಹರುಷ ತಂದಿದೆ. ನಾಡಿನೆಲ್ಲೆಡೆ ಯುಗಾದಿ ಸಂಭ್ರಮ. ಹೇ ವಿಳಂಬಿ ನಾಮ ಸಂವತ್ಸರ ಮುಗಿಯಿತು. ಇಂದಿನಿಂದ ಶ್ರೀ ವಿಳಂಬಿ ನಾಮ ಸಂವತ್ಸರದ ಹೊಸ ವರ್ಷ ಆರಂಭವಾಗಿದೆ. ಬೇವು ಬೆಲ್ಲ ತಿಂದು ಯುಗಾದಿಯನ್ನ ನಾಡಿನಾದ್ಯಂತ ಜನ ಸಂಭ್ರಮದಿಂದ ಆಚರಿಸ್ತಾ ಇದ್ದಾರೆ. ಯುಗಾದಿ ಪ್ರಯುಕ್ತ ಬೆಂಗಳೂರಿನ ಬಸವನಗುಡಿಯಲ್ಲಿರುವ ದೊಡ್ಡ ಗಣಪತಿ ದೇವಾಲಯದಲ್ಲಿ ವಿಶೇಷ ಪೂಜೆ ನಡೀತಾ ಇದೆ. ಬೆಳಗ್ಗೆ ದೊಡ್ಡ ಗಣಪತಿಗೆ 100 ಲೀಟರ್ ಹಾಲು, 21 ಲೀಟರ್ ಮೊಸರಿನ ಅಭಿಷೇಕ, ಪಂಚಾಮೃತ, ಎಳನೀರಿನ ಅಭಿಷೇಕವನ್ನ ನೆರವೇರಿಸಲಾಯಿತು. ಸಾವಿರಾರು ಜನರು ಬಂದು ದರ್ಶನ ಪಡಿತಾ ಇದ್ದು ಗಣಪತಿಗೆ ವಿಶೇಷ ಹೂವಿನ ಅಲಂಕಾರ ಕೂಡ ಮಾಡಲಾಗಿದೆ. ಇನ್ನು ಚಾಮರಾಜನಗರದ ಮಲೆಮಹದೇಶ್ವರ ಬೆಟ್ಟದಲ್ಲಿ ಯುಗಾದಿ ಹಬ್ಬದ ಪ್ರಯುಕ್ತ ಅದ್ದೂರಿ ರಥೋತ್ಸವ ನಡೆಯಿತು. ಸಾವಿರಾರು ಭಕ್ತಾದಿಗಳು ಮಹದೇಶ್ವರನ ದರ್ಶನ ಪಡೆದು ರಥೋತ್ಸವದಲ್ಲಿ ಭಾಗಿಯಾದರು. ಕರ್ನಾಟಕ ಮಾತ್ರವಲ್ಲದೆ ನೆರೆ ರಾಜ್ಯ ತಮಿಳುನಾಡಿನಿಂದ ಕೂಡ ಸಹಸ್ರಾರು ಭಕ್ತರು ಭೇಟಿ ಕೊಟ್ಟರು. ಉಘೆ ಉಘೆ ಮಾದಪ್ಪ ಅಂತ ಕೂಗಿ ಹರ್ಷೋದ್ಗಾರದಿಂದ ಭಕ್ತರು ತೇರು ಎಳೆದು ಸಂಭ್ರಮಿಸಿದರು. ಇನ್ನು ಬಾಗಲಕೋಟೆ ಜಿಲ್ಲೆಯ ಬೆಳಗಲಿಯ ಅಮೃತೇಶ್ವರ ದೇವಾಲಯದ ಶಿವಲಿಂಗವನ್ನ ಸೂರ್ಯ ಕಿರಣ ಸ್ಪರ್ಶಿಸಿದ್ದು ಈ ಅದ್ಭುತ ದೃಶ್ಯವನ್ನ ಸಾವಿರಾರು ಭಕ್ತರು ಕಣ್ತುಂಬಿಕೊಂಡರು. ಪ್ರತಿ ವರ್ಷ ಯುಗಾದಿ ಪಾಡ್ಯದ ದಿನದಂದು ಸೂರ್ಯನ ಪ್ರಥಮ ಕಿರಣ ಲಿಂಗದ ಮೇಲೆ ಬೀಳೋದು ದೇವಸ್ಥಾನದ ವಿಶೇಷವಾಗಿದೆ. ಶಿವಮೊಗ್ಗದ ಕೋಟೆ ಮಾರಿಕಾಂಬ ದೇವಸ್ಥಾನದಲ್ಲಿ ಕೂಡ ಯುಗಾದಿ ಸಂಭ್ರಮ ಮನೆ ಮಾಡಿದೆ. ದೃಶ್ಯಗಳಲ್ಲಿ ನಾವು ಗಮನಿಸ್ತಾ ಇದ್ದೀವಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್. ನಮ್ಮ ಜೊತೆ ಶಿವಮೊಗ್ಗದಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಾಗರಾಜ್, ಎಲ್ಲ ಕಡೆಗಳಲ್ಲೂ ಕೂಡ ಯುಗಾದಿ ಸಂಭ್ರಮ ಮನೆ ಮಾಡಿದೆ. ಶಿವಮೊಗ್ಗದಲ್ಲಿ ಯಾವ ರೀತಿಯಾಗಿದೆ ಸಂಭ್ರಮ ಸಡಗರ? ಶಿವಮೊಗ್ಗದಲ್ಲೂ ಸಹ ಏನು ಯುಗಾದಿ ಹಬ್ಬದ ಸಂಭ್ರಮ ಸಡಗರ ಮನೆ ಮಾಡಿದೆ ಅಂತ ಹೇಳ್ಬೋದು. ಏನು ಬೆಳಗಿನಿಂದನೇ ಹಿಂದೂ ಧರ್ಮದವರ ಹೊಸ ಹಬ್ಬ, ಹೊಸ ವರ್ಷ ಎಂದು ಕರೆಯುವಂಥ ಯುಗಾದಿ ಹಬ್ಬ ಇಂದಿನಿಂದ ಹೊಸ ವರ್ಷದ ಆಚರಣೆಯ ಸಂಭ್ರಮವೇ ಮನೆ ಮಾಡಿದೆ ಅಂತ ಹೇಳ್ಬೋದು. ನಾವೀಗ ಶಿವಮೊಗ್ಗದ ಕೋಟೆ ಶ್ರೀ ಮಾರಿಕಾಂಬಾ ದೇವಸ್ಥಾನ, ಇತಿಹಾಸ ಪ್ರಸಿದ್ಧವಂತ ಕೋಟೆ ಶ್ರೀ ಮಾರಿಕಾಂಬಾ ದೇವಸ್ಥಾನದಲ್ಲಿ ಇದ್ದೀವಿ. ನಾವಿಲ್ಲಿ ನೋಡ್ಬೋದು ಈಗಾಗಲೇ ವಿಶೇಷ ಅಲಂಕಾರಗಳನ್ನು ಕೋಟೆ ಶ್ರೀ ಮಾರಿಕಾಂಬಾ ದೇವಿಗೆ ಮಾಡಿರುವಂಥದ್ದು. ಇಂದು ಏನು ಬೆಳಗಿನಿಂದನೇ ಹಾಲಿನ ಅಭಿಷೇಕ, ತುಪ್ಪದ ಅಭಿಷೇಕ, ಸಕ್ಕರೆ ಅಭಿಷೇಕ ಸೇರಿದಂತೆ ನಾನಾ ವಿಧವಾದ ಅಭಿಷೇಕಗಳನ್ನು ಮಾಡಲಾಗಿದೆ. ಜೊತೆಗೆ ಕಂಚಿ ಕಾಮಾಕ್ಷಿ ಏನು ಒಂದು ಅಲಂಕಾರವನ್ನ ಏನು ಕೋಟೆ ಮಾರಿಕಾಂಬಾ ದೇವಿಗೆ ಈಗಾಗಲೇ ಮಾಡಿರುವಂತದ್ದು. ಸಾವಿರಾರು ಸಂಖ್ಯೆಯಲ್ಲಿ ಏನು ಜನರು ಆಗಮಿಸಿ ಈಗ ವಿಶೇಷ ಪೂಜೆಯನ್ನ ಸಲ್ಲಿಸುತ್ತಿದ್ದಾರೆ. ಜೊತೆಗೆ ಏನು ಹೊಸ ವರ್ಷ ಯುಗಾದಿ ಹಬ್ಬದ ಸಂದರ್ಭದಲ್ಲಿ ಈ ಏನು ಮಾರಿಕಾಂಬಾ ಗದ್ದಿಗೆಗೆ ನಾವು ಏನು ವಿಶೇಷವಾದ ಒಂದು ಪೂಜೆ ಸಲ್ಲಿಸಿದರೆ ಅವರು ಬೇಡಿಕೊಂಡಂತ ಎಲ್ಲ ಬೇಡಿಕೆಗಳು ಈಡೇರುತ್ತವೆ, ದೇವಿಯವರನ್ನ ಕಾಪಾಡ್ತಾಳೆ ಎಂಬ ಒಂದು ನಂಬಿಕೆ ಇದೆ. ಮನೆಯಿಂದ ಏನು ವಿಶೇಷವಾಗಿ ಅಡಿಗೆ ಪದಾರ್ಥಗಳನ್ನು ತಯಾರು ಮಾಡಿಕೊಂಡು ಬಂದು ವಿವಿಧ ಬಗೆಯ ಭಕ್ಷ್ಯಗಳನ್ನು ತಯಾರಿಕೊಂಡು ಬಂದು ಇದು ಮೊದಲ ಪೂಜೆಯನ್ನ ಕೋಟೆ ಮಾರಿಕಾಂಬಾ ದೇವಿಗೆ ಇಲ್ಲಿ ಮಾಡ್ತಾರೆ. ಅವರು ಏನು ಮನೆಯಲ್ಲಿ ವಿಶೇಷವಾದ ತಿಂಡಿ ತಿನಿಸುಗಳನ್ನು ಮಾಡಿರ್ತಾರೆ ಅದನ್ನು ತೆಗೆದುಕೊಂಡು ಬಂದು ಕೋಟೆ ಮಾರಿಕಾಂಬಾ ಗದ್ದಿಗೆಗೆ ಅರ್ಪಿಸಿದರೆ ಅವರ ಇಷ್ಟಾರ್ಥಗಳು ಈಡೇರುತ್ತವೆ ಎಂಬ ಒಂದು ಭಕ್ತಿ ಮತ್ತು ನಂಬಿಕೆ ಇಲ್ಲಿನ ಜನರದ್ದು. ನಾವಿಲ್ಲಿ ನೋಡಬಹುದು ಈಗಾಗಲೇ ಮಹಿಳೆಯರು ಸಾಕಷ್ಟು ಸಂಖ್ಯೆಯಲ್ಲಿ ಬಂದು ಏನು ಮಾರಿಕಾಂಬಾ ಗದ್ದಿಗೆಗೆ ಒಂದು ಪ್ರಸಾದ ಅರ್ಪಿಸುವ ಒಂದು ಕೆಲಸವನ್ನ ಮಾಡುತ್ತಿದ್ದಾರೆ. ಸಮೀರಾ, ಓಕೆ, ಧನ್ಯವಾದ ನಾಗರಾಜ್ ತಮ್ಮೆಲ್ಲ ಮಾಹಿತಿಗಾಗಿ. ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ಇಡೀ ದೇಶದಾದ್ಯಂತ
ಯುಗಾದಿ ಸಂಭ್ರಮ ಹೆಚ್ಚಾಗಿ ಆಚರಿಸಲಾಗ್ತಾ ಇದೆ. ಮುಂಬೈನಲ್ಲಿ ಪ್ರಖ್ಯಾತಿ ಹೊಂದಿರುವ ಮುಂಬಾದೇವಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆಯನ್ನ ನೆರವೇರಿಸಲಾಯಿತು. ಸಾವಿರಾರು ಭಕ್ತರು ಇಲ್ಲಿ ಪೂಜೆಯನ್ನ ಸಲ್ಲಿಸಿದರು. ವರ್ಷದ ಪ್ರಥಮ ದಿನವೆಂದು ದಕ್ಷಿಣ ಭಾರತ ಮಾತ್ರ ಅಲ್ಲ, ಉತ್ತರ ಭಾರತದಲ್ಲಿ ಕೂಡ ಆಚರಣೆ ಮಾಡಲಾಗ್ತಾ ಇದೆ. ದೆಹಲಿಯ ಜಂದೇವಾಲನ್ ದೇವಾಲಯದಲ್ಲಿ ಶಕ್ತಿ ದೇವರಿಗೆ ವಿಶೇಷ ಪೂಜೆಯನ್ನ ನೆರವೇರಿಸಲಾಯಿತು. ಇನ್ನು ಉತ್ತರ ಪ್ರದೇಶದ ಮೊರಾದಾಬಾದ್ನಲ್ಲಿ ಹಿಂದೂ ಹೊಸ ವರ್ಷ ಆಚರಿಸಲಾಯಿತು. ಸಾವಿರಾರು ದೀಪಗಳಿಂದ ಸ್ವಸ್ತಿಕ್ ರಚಿಸಿ ಜನ ಭಕ್ತಿ ಭಾವ ಮೆರೆದರು. ಉತ್ತರ ಪ್ರದೇಶದ ವಿಶ್ವವಿಖ್ಯಾತ ಕಾಶಿಯಲ್ಲಿ ಕೂಡ ವರ್ಷದ ಪ್ರಥಮ ದಿನವನ್ನ ಜನರು ಭಕ್ತಿ ಭಾವದಿಂದ ಆಚರಿಸಿದ್ರು. ಮಹಿಳೆಯರು ಬೆಳಿಗ್ಗಿನಿಂದಲೇ ಕಾಶಿ ವಿಶ್ವನಾಥ ಹಾಗೂ ಅನ್ನಪೂರ್ಣೇಶ್ವರಿ ದೇವಾಲಯಗಳಿಗೆ ತೆರಳಿ ವಿಶೇಷ ಪೂಜೆಯನ್ನ ಸಲ್ಲಿಸಿದ್ರು. ಪ್ರಧಾನಿ ನರೇಂದ್ರ ಮೋದಿ ಯುಗಾದಿ ಹಬ್ಬಕ್ಕೆ ದೇಶದ ನಾಗರಿಕರಿಗೆ ಶುಭಾಶಯವನ್ನ ಕೋರಿದ್ದಾರೆ. ಟ್ವೀಟ್ ಮೂಲಕ ಶುಭಾಶಯಗಳನ್ನ ಕೋರಿದ್ದಾರೆ. ದೇಶದ ಬಹುತೇಕ ಮಂದಿ ಇಂದು ಹೊಸ ವರ್ಷವನ್ನ ಆಚರಿಸ್ತಾ ಇದ್ದಾರೆ. ಅವರೆಲ್ಲರಿಗೂ ಕೂಡ ಹಬ್ಬದ ಶುಭಾಶಯಗಳು ಹಾಗೂ ಈ ವರ್ಷ ಅದ್ಭುತವಾಗಿರಲಿ ಅಂತ ಶುಭ ಹಾರೈಸಿದ್ದಾರೆ. ಇನ್ನು ಬಿಜೆಪಿ ರಾಷ್ಟ್ರಾಧ್ಯಕ್ಷ ಅಮಿತ್ ಶಾ ಕೂಡ ಕನ್ನಡದಲ್ಲೇ ಟ್ವೀಟ್ ಮಾಡುವ ಮೂಲಕ ಕನ್ನಡಿಗರಿಗೆ ಯುಗಾದಿ ಹಬ್ಬದ ಶುಭಾಶಯಗಳನ್ನು ಕೋರಿದ್ದಾರೆ. ನಾಡಿನ ಜನತೆಗೆ ಸಿಎಂ ಸಿದ್ದರಾಮಯ್ಯ ಕೂಡ ಯುಗಾದಿ ಹಬ್ಬದ ಶುಭಾಶಯಗಳನ್ನು ಕೋರಿದ್ದಾರೆ. ಯುಗಾದಿಗೆ ಶುಭ ಕೋರುವ 1 ನಿಮಿಷ 23 ಸೆಕೆಂಡ್ನ ವಿಡಿಯೋವನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ಹಾಕಿ ಶುಭಾಶಯ ಕೋರಿದ್ದಾರೆ. ನಾವೆಲ್ಲರೂ ಕೂಡ ಸಿಹಿ ಮತ್ತು ಕಹಿಯನ್ನ ತಿಂತೇವೆ. ಇದರ ಅರ್ಥ ಪ್ರತಿಯೊಬ್ಬರ ಬದುಕಿನಲ್ಲಿ ಸಿಹಿನೂ ಇರಬೇಕು, ಕಹಿನೂ ಇರಬೇಕು ಅಂತಕ್ಕಂಥದ್ದು. ನಾನು ನಾಡಿನ ಜನತೆ ಸಿಹಿಯನ್ನ ಹೆಚ್ಚು ಅನುಭವಿಸಲಿ, ಕಹಿಯನ್ನ ಕಡಿಮೆ ಅನುಭವಿಸಲಿ ಅಂತೇಳಿ ಹಾರೈಸ್ತೇನೆ. ನಮ್ಮೆಲ್ಲರಿಗೂ ಕೂಡ ಯುಗಾದಿ ಹಬ್ಬ ಹೊಸ ವರ್ಷ. ಈ ಹೊಸ ವರ್ಷದ ಸಂದರ್ಭ ಪ್ರತಿಯೊಬ್ಬರಿಗೂ ಕೂಡ ಸಮೃದ್ಧಿಯನ್ನು ಉಂಟು ಮಾಡಲಿ, ಜೊತೆಗೆ ನವ ಕರ್ನಾಟಕ ನಿರ್ಮಾಣ ಮಾಡಲಿಕ್ಕೆ ನಾವೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ಸಂಕಲ್ಪ ಮಾಡೋಣ. ಈ ಸಂದರ್ಭದಲ್ಲಿ ನಾಡಿನ ಜನತೆಗೆ ನಾನು ಶುಭಾಶಯದ ಮೂಲಕ ಹೇಳಲಿಕ್ಕೆ ಬಯಸ್ತೇನೆ.